ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. 130 ಲಾಸ್ಟ್ 130 ಒಳಗಡೆನೆ ಹೋಗ್ಬೇಕು. ಎಲ್ಲಿಂದ ಬಂದು ನೀವು? ಗಂಗಾವತಿ. ಈಗ ಏನು ಹೋಗಿ ಬಿಟ್ಟಿಲ್ಲ ಇಲ್ಲ ಅಂತ ಸರ್ ಪರ್ಮಿಷನ್. ಈಗ ಒಳಗೆ ಹೋದ್ರಿ ನೀವು? ಅಲ್ಲಿ ಕೇಳಿದ್ರೆ ಅಧಿಕಾರಿಗಳಿಗೆ ಏನಂದರು? ಇಲ್ಲ ಅಂತ ಹೇಳಿದ್ರು ಸರ್. ವಾಪಸ್ ಕಳಿಸ್ತಾರೆ? ಇಲ್ಲ ಸರ್ ಕೊಡಲ್ಲ ಅಂತ. ಗಾಡಿ ಕೆಟ್ಟೋಗಿತ್ತು ಸರ್ ಅರ್ಧದಲ್ಲಿ, ಅದಕ್ಕೆ ಲೇಟ್ ಆಯಿತು. ಗಂಗಾವತಿ. ಈಗ ಏನಂತ ಬೇಕಂತ ಎಕ್ಸಾಮ್ ಬರೋಕಂತ ಅನುಕೂಲ ಮಾಡ್ಕೊಬೇಕಂತ ಅನುಕೂಲ ಮಾಡಿಕೊಡ್ಬೇಕು. ಈಗ ಅಧಿಕಾರಿ ಕೇಳಿದ್ರೆ ಕೊಟ್ಟಿಲ್ಲ ಅಂತಾರೆ. ಎದಕ್ಕೆ ಟೈಮ್ ಏನು? ಎಷ್ಟು ಗಂಟೆಗೆ? 1-2 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್? ಹಾಂ ಸರ್. ಮತ್ತೆ ಎದಕ್ಕೆ ಕೊಟ್ಟಿಲ್ಲ? 2:15ಗೆ ಸ್ಟಾರ್ಟ್ ಆಗುತ್ತೆ ಸರ್ ಆ್ಯಕ್ಚುಲಿ ಪೇಪರ್ ಬರೆಯೋದು. 1:50ಗೆ ನಾನು ಬಂದಿದ್ದೀನಿ ಸರ್. ಹಾಂ, ಅವ್ರು 130 ಲಾಸ್ಟ್ ಅಂತ. 53ಕ್ಕೆ ಒಳಗಡೆ ಹೋಗಿದ್ದೆ ಪಾಪು. ನಮ್ಮ ಮಗಳು ಸರ್ ಬಿಬಿ ಫಾತಿಮಾ ಅಂತ ಸರ್ ಬಿಟ್ಟರು. ಇವ್ರು ಸರ್ ಬಿಟ್ಟರು, ಅಡ್ರೆಸ್ಸನ್ನು ಹೇಳಿದ್ರು, ಪೊಲೀಸರು ಬಿಟ್ಟರು. ಮತ್ತು ಒಳಗೇನು ಪ್ರಾಬ್ಲಮ್ ಆಗಿದೆ ಸರ್ ಗೊತ್ತಿಲ್ಲ, ಒಳಗಡೆ ಟೈಮ್ ಆಗಿದೆ ಅಂತ ಮತ್ತೆ ಹೊರಗೆ ಕಳಿಸಿದ್ದಾರೆ. ನಮ್ಮ ಮಗುಗೆ ಇಲ್ಲೇ ಇದೆ ಸರ್ ನನ್ನ ಮಗಳು. ಏನು ಮಾಡ್ತಾರೆ ಸರ್ ಗೊತ್ತಿಲ್ಲ ಸರ್. ಲೇಟ್ ಆಯಿತು. ನಡಕ್ಕೆ ಗಾಡಿ ಕೆಟ್ಟೋಗಿದೆ ಸರ್. ಗಂಗಾವತಿ ಲಾಸಿ ಬಂದೀವಿ, ಬೈಕ್ ಸ್ಕೂಟಿ ತೊಗೊಂಡು ಬಂದಿದ್ವಿ ಸರ್. ನಡಕ್ಕೆ ಗಾಡಿ ಕೆಟ್ಟೋದು. ಆಮೇಲೆ ಇದೇನು ತೆಗಿಸ್ಬೇಕಂತಂದ್ರೆ ಗಂಗಾವತಿ ಒಳಗೆ ನೆಟ್ವರ್ಕ್ ಇಲ್ಲ ಅಂದ್ರು ಸರ್. ಅಲ್ಲಿ ಲಾಸಿ ಕೊಪ್ಪಳದಾಗ ತೆಗಿಸ್ರಿ ಅಂದರೆ ಅಲ್ಲಿಂದ ಅರ್ಧ ತಾಸು ಆಯ್ತು. ಪತ್ರಿಕೆ ಲೀಕ್ ಆಗಿತ್ತು. ಈಗ ಹಾಂ ಮತ್ತೊಮ್ಮೆ ಬರಿಬೇಕು ಸರ್. ಮತ್ತೊಮ್ಮೆ ಬರಿಬೇಕಂತಂದು ಬಂದೀವಿ ಸರ್. ಮತ್ತು ಅಲ್ಲಿ ನೆಟ್ವರ್ಕ್ ಇಲ್ಲ ಅಂದ್ರೆ ಅಲ್ಲಿಂದ ಹಾಫ್ ಆನ್ ಅವರ್ ವೇಸ್ಟ್ ಆಯ್ತು ಸರ್. ನಡಕ್ಕೆ ಗಾಡಿ ಕೆಟ್ಟೋದು, ಅಲ್ಲಿಂದ ಹಾಫ್ ಆನ್ ಅವರ್ ಆಯ್ತು ಸರ್. ಇಲ್ಲಿ ಬಂದು ತೆಗಿಸಿ ಹೋಗತ್ಲೇ ಇನ್ನೂ 7 ನಿಮಿಷ ಇತ್ತು ಸರ್. ಅವರೇನೋ ಒಳಗೆ ಬಯೋಮೆಟ್ರಿಕ್ ಬಂದಾಗಿದೆ, ಟೈಮಿಂಗ್ ಆಗಿದೆ ಅಂತ ಹೇಳ್ತಿದ್ದಾರೆ ಸರ್ಗಳು. ನಮಸ್ಕಾರ, ನಾನು ನಿಮ್ಮ ಕಸೋನಳ್ಳಿ ರಮೇಶ್, ಸಾಮಾಜಿಕ ಕಾರ್ಯಕರ್ತರು. ಹಿರಿಯೂರು ತಾಲೂಕು ಕಚೇರಿ ಸಮೀಪದ ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಸೇತುವೆಯ ಪಕ್ಕದಲ್ಲಿ ಇನ್ನೊಂದು ಸೇತುವೆಯನ್ನು ನಿರ್ಮಿಸಲು ಈಗಾಗಲೇ ಸುಮಾರು 4-5 ವರ್ಷಗಳ ಹಿಂದೆ ಈ ಥರ ಪಿಲ್ಲರ್ಗಳನ್ನು ಎತ್ತಿ ಬಹುಶಃ ಒಂದು ಅರ್ಧಕ್ಕೂ ಹೆಚ್ಚು ಭಾಗ ಕೆಲಸವನ್ನು ಈಗಾಗಲೇ ಮುಗಿಸಿದ್ದಾರೆ. ಆದರೆ ಇವುಗಳಿಗೆ ಮುಕ್ತಿ ಎಂದು ಇಲ್ಲಿ ಈ ಒಂದು ಸೇತುವೆಯ ಇದು ವಾಹನ ಭರಾಟೆಯಿಂದ ಸೇತುವೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. 2 ಕಡೆಯ ವಾಹನಗಳು ತುಂಬ ಜನಸಂದಣಿ ತುಂಬ ಇರ್ತದೆ. ವಾಹನಗಳು, ದ್ವಿಚಕ್ರ, ಲಾರಿ, ಬಸ್ಸು ಇತ್ಯಾದಿಗಳು. ಆದರೂ ಸಹ ಇವರು ಈ ಸೇತುವೆಯನ್ನು ನಿರ್ಮಾಣ ಮಾಡುವಲ್ಲಿ ತುಂಬ ವಿಳಂಬ ಮಾಡ್ತಾಯಿದ್ದಾರೆ. ಸ್ವಲ್ಪದಲ್ಲೇ ಬೆಳಗ್ಗೆ ಸುಮಾರು ಶಾಲೆಗಳ ಬಿಡುವ ಸಮಯದಲ್ಲಿ, ಬೇರೆ ಸಮಯಗಳಲ್ಲಿ ಇದ್ದಕ್ಕಿದ್ದಂಗೆ ರೋಡ್ ಜಾಮ್ ಆಗುತ್ತೆ, ಸೇತುವೆ ಮೇಲೆ ಒತ್ತಡ ಉಂಟಾಗ್ತದೆ. ಹಿರಿಯೂರು ನಗರದಿಂದ ಚಿತ್ರದುರ್ಗಕ್ಕೆ ಹೋಗುವ ಜಾಗದಲ್ಲಿ ಈ ಥರ ಸೇತುವೆಯನ್ನು ಬಹುಶಃ ಅರ್ಧ ಭಾಗ ಕೆಲಸ ಮಾಡಿ ಇನ್ನು ಅರ್ಧ ಭಾಗವನ್ನು ಕೆಲಸವನ್ನು ನಿಲ್ಲಿಸಿ ಏನಾಯ್ತು ಇದು 5-6 ವರ್ಷ ಆಯಿತು. ಗುತ್ತಿಗೆದಾರ ಎಲ್ಲೋದ, ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಗಳು ಎಲ್ಲೋದ್ರು, ಯಾರು ಕೆಲಸ ಮಾಡ್ತಕ್ಕಂಥವ್ರು, ಕೆಲಸ ಯಾಕೆ ನಿಂತ್ಕೊಂತು, ಕೋರ್ಟ್ಗೆ ಹೋತೆ ಅಥವಾ ಸಾರ್ವಜನಿಕರು ತಡೆದ್ರೆ ಅದು ಯಾವ ರೀತಿ ಏನು ಅಥವಾ ಅನುದಾನದ ಸಮಸ್ಯೆ ಐತೆ. 5-6 ವರ್ಷ ಆಯಿತು ನಿರ್ಮಾಣ ಆಗಿ. ಇಂಥ ಒಂದು ಸೇತುವೆಯನ್ನು ನಿರ್ಮಿಸದೆ ಈ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಿರ್ತಕ್ಕಂಥದ್ದು ನಿಜವಾಗಲೂ ಭಾಳ ದುಃಖಕರವಾದದ್ದು. ಆದ್ದರಿಂದ ಸಂಬಂಧಪಟ್ಟ ಇಂಜಿನಿಯರ್ಗಳು ಈ ಸೇತುವೆಯನ್ನು ತುರ್ತಾಗಿ ಕಂಪ್ಲೀಟ್ ಮಾಡಬೇಕು ಅಂತೇಳಿ ಈ ಮುಖಾಂತರ ಒತ್ತಾಯ ಮಾಡ್ತಾಯಿದ್ದೀನಿ. ನಾನು ನಿಮ್ಮ ಕಸನಹಳ್ಳಿ ರಮೇಶ್. ಮದುವೆ ಆಗಿ 3 ತಿಂಗಳಾಯಿತು ಸರ್. ಮದುವೆ ಆದಾಗಿಂದ ಅವ್ರು ಹಾಗೆ ಮಾಡ್ತಿದ್ದಾರೆ. ವರದಕ್ಷಿಣೆ ಕಡಿಮೆ ಆಯಿತು, ಇದು ಕಡಿಮೆ ಆಯ್ತು ಅಂದರು. ಅವೆಲ್ಲ ಕರೆಕ್ಟಾಗಿ ಕೊಟ್ಟರು ನಮ್ಮ ಮಾವ ಅವರು. ಕರೆಕ್ಟಾಗಿ ಕೊಟ್ವಿ. ಮತ್ತು ಮದುವೆ ಟೈಮಲ್ಲಿ ಚೌಟ್ರಿ ದುಡ್ಡು ನಾವು ಫಸ್ಟಿಗೆ ಒಪ್ಕೊಂಡಿದ್ರು. ಆಮೇಲೆ ಒಪ್ಕೊಂಡಿದ್ಮೇಲೆ ಲಾಸ್ಟಿಗೆ ಬಂದು ನಮ್ಮ ಕೈಲಿ ಆಗಲ್ಲ, ನಾವು ಮಾತಾಡಿಲ್ಲ ಅಂತೇಳಿ ದೇವ್ರ ಆಣೆ ಮಾಡಿದ್ರು.
ಸರಿ ಬಿಡು ನಮ್ಮ ಮಾವ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಹೇಳಿ ಅದಕ್ಕೆ ಒಪ್ಕೊಂಡ್ರು. ಆಮೇಲೆ ಅದು ಆಯ್ತು, ಅದು ಮಾಡಿಬಿಟ್ವಿ. ಅಷ್ಟೆಲ್ಲ ಆದಮೇಲೆ ಬಿಡು ಏನೇನು ಬೇಕೋ ಅದೆಲ್ಲ ಕೊಡಿಸಿದ್ವಿ ಅವಳಿಗೆ, ಎಲ್ಲ ಕೊಡಿಸಿದ್ವಿ. ಮದುವೆ ಆದಮೇಲೆ ಚೆನ್ನಾಗಿರ್ತಾರೆ ಬಿಡು ಅಂತೇಳಿ ಸುಮ್ಮನಿದ್ವಿ. ಮತ್ತೇನೋ ಮೆಸೇಜು ಮಾಡಿದ ಅಂತೇಳಿ ಹಂಗೆ ಮಾಡಿದ್ರು. ಫೋಟೋ ಐತಿ ಅವು ಏನಿದ್ರು ಎಲ್ಲ ಜೆರಾಕ್ಸ್ ಮಾಡಿ ಇಟ್ಕೊಂಡ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.